ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ಆಗ್ತಾ ಇದೆ. ಸಾಮೂಹಿಕವಾಗಿ ನಮಾಜ್ ಮಾಡಿದ್ದು ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು ಈ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ಇದು ಏರ್ಪೋರ್ಟ್ ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ಈ ದೃಶ್ಯಗಳು. ಈಗ ಈ ನಮಾಜ್ ಮಾಡಿರುವಂತಹ ವಿಚಾರ ಹಲವು ರಾಜಕಾರಣಿಗಳ ಬಾಯಲ್ಲಿ ಹಲವು ರೀತಿಯ ಹೇಳಿಕೆಗಳಿಗೆ ಕಾರಣ ಆಗ್ತಾ ಇದೆ. ಮಾಜಿ ಸಚಿವ ಎಚ್ ಆಂಜನೇಯ ಏರ್ಪೋರ್ಟ್ ನಲ್ಲಿ ಸಾಮೂಹಿಕ ನಮಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ, ಮಾಡಬಾರದನ್ನ ಮಾಡಿಲ್ಲ, ಕೋಲ್ ಹಿಡ್ಕೊಂಡು ಹೋಗಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇವರಂತೆ ನಾಮ ಇಟ್ಕೊಂಡು ಕೋಲ್ ಹಿಡ್ಕೊಂಡು ತಟ್ಟೆಗೆ ಹಾಕುವಂತ ಕೇಳಿದಾರಾ? ಇಲ್ಲ. RSS ಹಿಂದೂಗಳ ಬಗ್ಗೆ ಎಚ್ ಆಂಜನೇಯ ವಿವಾದಿತ ಹೇಳಿಕೆಯನ್ನ ಕೊಟ್ಟಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಮಾಜಿ ಸಚಿವ ಆಂಜನೇಯ. ಅದು ಪ್ರಾರ್ಥನೆ ಮಾಡೋದು, ಇವನ್ ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ. ಅವನು ಏನು ಜಂಪ್ಕನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ. ಬೇರೆಯವರೆಲ್ಲರೂ ಅವ್ನು ಎಲ್ಲೇ ಇದ್ರು ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ನಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ? ಮತ್ತೆ ಏನ್ ಮಾಡಿದ ಅವ? ಏನ್ ಮಾಡಿದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನ್ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ? ಏನ್ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕಾಯ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು, ಇವನ್ ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ. ಅವನು ಏನು ಜಂಪ್ಕನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ. ಬೇರೆಯವರೆಲ್ಲರೂ ಅವ್ನು ಎಲ್ಲೇ ಇದ್ರು ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ನಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಇಂಥ ರಾಜಕಾರಣಿಗಳು ಮಾತಾಡೋದಕ್ಕಿಂತ ಮಾತಾಡದೆ ಇರೋದೇ ಬೆಸ್ಟ್ ಅಂತ ಅನ್ಸುತ್ತೆ. ಇವರು ಈ ರೀತಿ ಹೇಳಿಕೆಗಳನ್ನ ಕೊಡುವ ಮೂಲಕ ಸಮಾಜದ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಇವರೇ ಕಾರಣಕರ್ತರಾಗ್ತಾರೆ. ಕಾರಣ ಇಂಥ ವಿವಾದದ ಮಾತುಗಳನ್ನ ಆಡುವ ಮೂಲಕ. ಬೇಕಿರ್ಲಿಲ್ಲ ಇದು. ಯಾರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ? ಯಾವ್ದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ? ಇವ್ರನ್ನ ಯಾರು ಕೇಳಿದ್ರು? ಅವ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ರು ಯಾರು? ಇಂಥ ಮಾತುಗಳನ್ನಾಡಿ ಇವರೇ ಬೆಂಕಿ ಹಾಕ್ತಾರೆ. ಏನ್ ಮಾತಾಡಿದ್ರು? ಏನ್ ಬಂದ ಸಂದರ್ಭ? ಪಟ್ಟಣ ಇವತ್ತು ಹಾವೇರಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಕರೀತಾರೆ. ಪತ್ರಕರ್ತರ ಪ್ರಶ್ನೆಗಳಿಗೆ ಕೊಟ್ಟಂತ ಉತ್ತರ ಇದಾಗಿತ್ತು. ಸಾಮೂಹಿಕವಾಗಿ ಏರ್ಪೋರ್ಟ್ನಲ್ಲಿ ಏನು ಪ್ರಾರ್ಥನೆ ಮಾಡಿದರೆ ಅದು ತಪ್ಪಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಜೊತೆಗೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತೆ RSSನ ಕೋಲು ಅಂತ ಹೇಳಿ ಮಾತನಾಡುವಂಥ ವ್ಯಕ್ತಿತ್ವ. ಇನ್ನು ಗಣೇಶನ ಹಬ್ಬದಲ್ಲಿ ಬಟ್ಟೆ ಹೂ ಅಂಗಡಿಗಳಿಗಿಂತ ಹೆಚ್ಚಾಗಿ ಬ್ರಾಂಡಿ ಅಂಗಡಿಗಳಂದ್ರೆ ಕೀ ಅಂಗಡಿಗಳೇ ಹೆಚ್ಚಾಗಿ ಓಪನ್ ಆಗಿರ್ತವೆ. ಅತಿ ಹೆಚ್ಚು ವ್ಯಾಪಾರ ಆಗುವಂಥ ಜಾಗ ಆಗುತ್ತೆ. ಅವರವರ ಧಾರ್ಮಿಕ ಭಾವನೆಗಳಿಗೆ ನಾವ್ಯಾಕೆ ಮಾತನಾಡುವ ಅವಶ್ಯಕತೆ ಆದರೂ ಏನಿದೆ? ಬಸ್ ಸ್ಟ್ಯಾಂಡ್ನಲ್ಲಿ ಸಮಯ ಸಿಕ್ಕರೆ ಮಾಡ್ತಾರೆ, ಏನೂ ಕಾಣದೇ ದೇವರು. ಹೀಗಾಗಿ ಎಲ್ಲೆಂದರಲ್ಲಿ ನಮಾಜ್ ಮಾಡ್ತಾರೆ, ತಪ್ಪೇನು ಅನ್ನೋ ಮಾತನ್ನ ಹೇಳಿದಂಥದ್ದು. ಆದರೆ ಒಂದೊಂದು ಕಡೆಗೆ ಇದು ಧಾರ್ಮಿಕ ಭಾವನೆಗಳಿಗೆ, ಅದರಲ್ಲೂ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದು. ಪರಿಸುಮಾರು ಬಂದಂಥ ಎಲ್ಲ ರಾಜಕಾರಣಿಗಳು ಕೂಡ RSSನ ಒಂದು ರೀತಿಯಲ್ಲಿ ಮೊಟಕುಗೊಳಿಸುವಂಥ ಕ್ರಿಯೆಗೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಪತ್ರ ಬರೆಯುವಂಥದ್ದು, ಒಂದೆಡೆ ಇದನ್ನ ಬ್ಯಾನ್ ಅನ್ನೋ ವಿಚಾರ ಬರ್ತಾ ಇದೆ. ಅದರಲ್ಲೂ ಕೂಡ ಮುಸ್ಲಿಮರ ಮತಗಳಿಗೆ ಓಲೈಕೆಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತಂದೇಳಿ ಸಾರ್ವಜನಿಕ ವಲಯದಲ್ಲಿ ಕೂಡ ಪ್ರಶ್ನೆ ಮೂಡಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಆಂಜನೇಯ ಅವರು ಹೇಳೋ ಪ್ರಕಾರ ಏನಂದ್ರೆ ಎಲ್ಲಾದರೂ ಮಾಡಿ ತಪ್ಪೇನಿದೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಗಣೇಶನ ಹಬ್ಬದಲ್ಲಿ ದೇವರಿಗೆ ಏನು ಮುಟ್ಟುತ್ತೆ? ಬ್ರಾಂಡಿ ಅಂಗಡಿಗಳೇ ರಶ್ ಆಗ್ತವೆ. ಹೂಹಣ್ಣು ಮಾರುಕಟ್ಟೆಗಿಂತ ಜಾಸ್ತಿ ಎಣ್ಣೆ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿಕೆ ಮುಂದಾಗ್ತಾರೆ. ಒಂದು ಕಡೆಗೆ ಈ ರೀತಿಯ ಬಾಂಬನ್ನು ಹಾವೇರಿನಗರದ ಸಿಡಿಸಿರುವಂಥದ್ದು. ಎಚ್ ಆಂಜನೇಯ ಮಾಸೇಜರು ಈ ರೀತಿ ಮಾತನಾಡಬಹುದಾ ಹಾಗಾದರೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಗಣೇಶನ ಹಬ್ಬ ಅಂದರೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಯಾಕೆ ಈ ರೀತಿ ಮಾರ್ಮಿಕವಾಗಿ ಮಾತನಾಡೋದಾಗಲಿ, ಧಾರ್ಮಿಕ ಭಾವನೆಗಳು ಧಕ್ಕೆ ತರುವಂಥ ಕೆಲಸ ಮಾಡ್ತಿರೋರು ಯಾಕೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಈ ರೀತಿ ಮಾತನಾಡುವುದರ ಉದ್ದೇಶ
ಉದ್ದೇಶವಾದರೂ ಏನು, ಇದರಿಂದ ಏನೆಲ್ಲ ಹಿನ್ನೆಲೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮಾತನಾಡಬೇಕು ಅಂತ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವ ಮುಖಾಂತರ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಒಂದು ಸಮಾಜ ಅಥವಾ ಒಂದು ಧರ್ಮದ ಓಲೈಕೆಗಾಗಿ ಅಥವಾ ಮತಗಳಿಗಾಗಿ ಈ ರೀತಿ ಮಾತನಾಡೋ ವ್ಯವಸ್ಥೆ ಇದಾಗ್ತಾ ಇದೆನಾ, ಅಥವಾ ಹಿಂದೂ ಧರ್ಮವನ್ನು ಅದೇ ಧರ್ಮದಲ್ಲಿ ಹುಟ್ಟಿದ್ದಾರೆ ಈ ರೀತಿ ಯಾಕೆ ಮಾತನಾಡ್ತಾರೆ ಅನ್ನೋದು ಕೂಡ ಸಾರ್ವಜನಿಕರಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅದರಲ್ಲೂ ಕೂಡ ಗಣೇಶ DJ ಬ್ಯಾನ್ ವಿಚಾರ ಆಗಿರ್ಬೋದು, ಒಂದಿಷ್ಟು ವಿಚಾರಗಳಲ್ಲಿ ಹೇಳ್ಕೊಂತ ಹೋದಾದ್ರೆ ಕೇವಲ ಮುಸ್ಲಿಮರನ್ನೇ ಓಲೈಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಹಾಗೆ ಸರ್ಕಾರ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಗಣೇಶನ ಹಬ್ಬದಲ್ಲಿ ಮದ್ಯದ ಅಂಗಡಿಗಳು ಹೆಚ್ಚಾಗಿ ಓಪನ್ ಆಗ್ತವೆ, ಅಲ್ಲಿ ವ್ಯಾಪಾರ ಆಗುತ್ತೆ, ವ್ಯಾಪಾರೀಕರಣ ದೃಷ್ಟಿಯಿಂದನೇ ಹಬ್ಬಗಳ ದಿನಗಳಾಗ್ತವೆ, ಅದು ಯಾವ ರೀತಿ ಸಂಪ್ರದಾಯ ಅನ್ನೋ ಮಾತನ್ನ ಆಂಜನೇಯರು ಹೇಳಿರುವಂಥದ್ದು. ಹೀಗಾಗಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈ ರೀತಿ ಮಾತನಾಡುವ ಉದ್ದೇಶವಾದರೂ ಏನು ಅಂತ ಇದೀಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋರು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಂಪ್ಕನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಂಪ್ಕನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ? ಮತ್ತೆ ಏನ್ ಮಾಡಿದ ಅವ? ಏನ್ ಮಾಡಿದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನ್ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ? ಏನ್ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕಾಯ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು. ನಮಾಜ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳು ಆಗ್ತಾ ಇದೆ. ಸಾಮೂಹಿಕವಾಗಿ ನಮಾಜ್ ಮಾಡಿದ್ದು ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ಈ ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ಇದು ಏರ್ಪೋರ್ಟ್ ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತಹ ಈ ದೃಶ್ಯಗಳು. ಈಗ ಈ ನಮಾಜ್ ಮಾಡಿರುವಂತಹ ವಿಚಾರ ಹಲವು ರಾಜಕಾರಣಿಗಳ ಬಾಯಲ್ಲಿ ಹಲವು ರೀತಿಯ ಹೇಳಿಕೆಗಳಿಗೆ ಕಾರಣ ಆಗ್ತಾ ಇದೆ. ಮಾಜಿ ಸಚಿವ H. ಆಂಜನೇಯ ಏರ್ಪೋರ್ಟ್ ನಲ್ಲಿ ಸಾಮೂಹಿಕ ನಮಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ, ಮಾಡಬಾರದನ್ನ ಮಾಡಿಲ್ಲ, ಕೋಲ್ ಹಿಡ್ಕೊಂಡು ಹೋಗಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇವರಂತೆ ನಾಮ ಇಟ್ಕೊಂಡು ಕೋಲ್ ಹಿಡ್ಕೊಂಡು ತಟ್ಟೆಗೆ ಹಾಕುವಂತ ಕೇಳಿದಾರಾ? ಇಲ್ಲ. RSS ಹಿಂದೂಗಳ ಬಗ್ಗೆ H. ಆಂಜನೇಯ ವಿವಾದಿತ ಹೇಳಿಕೆಯನ್ನ ಕೊಟ್ಟಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಮಾಜಿ ಸಚಿವ ಆಂಜನೇಯ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋರು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಂಪ್ಕನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಂಪ್ಕನ ಇಟ್ಕೊಂಡಿರ್ತಾನೆ, ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ? ಮತ್ತೆ ಏನ್ ಮಾಡಿದ ಅವ? ಏನ್ ಮಾಡಿದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನ್ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ? ಏನ್ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕಾಯ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋರು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಂಪ್ಕನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ